ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಬಸವರಾಜ. ನಮ್ಮೂರು ಬಂದ್ಬಿಟ್ಟು ಗುಲ್ಬರ್ಗ ಜಿಲ್ಲೆ, ಕಲಬುರಗಿ ಅಂತ. ಸೊ ನಾನು ಬೆಂಗಳೂರಿಗೆ ಬಂದು ಇವಾಗ ಒಂದು 1.5 ಇಯರ್ ಆಯಿತು. ಜಾಬ್ ಮಾಡ್ತಾ ಇದ್ದೀನಿ ಝೊಮ್ಯಾಟೋದಲ್ಲಿ. ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೆ ನವಜೀವನ ಚಾರಿಟೇಬಲ್ ಟ್ರಸ್ಟ್ನಿಂದ ಸಿಕ್ಕಿದ್ರು, ನಾಗರಾಜ್ ಸರ್ ಅಂತ. ಸೊ ಅವ್ರು ಸಿಕ್ಕಿದ ಮೇಲೆ ಎಲ್ಲ ನನ್ನ ಬಗ್ಗೆ ತಿಳ್ಕೊಂಡ್ರು, ಹೆಂಗಾಯ್ತು ಹೆಂಗಿಲ್ಲ ಅಂತ. ನಾನು ಹೇಳಿದೆ, ಸ್ಪೈನಲ್ ಕಾರ್ಡ್ ಇಂಜುರಿ, ಆಕ್ಸಿಡೆಂಟ್ ಆಗಿತ್ತು, ನಿಮ್ಮ ಥರ ನಾನು ನಾರ್ಮಲ್ ಆಗಿದ್ದು, ರೀಸೆಂಟಾಗಿ ಸೆಂಟ್ರಲ್ ಆಗಿದ್ದು. ಅವ್ರು ಬಂದುಬಿಟ್ಟು ನನಗೆ ಸಹಾಯ ಮಾಡ್ತೀನಿ ಅಂದಾಗ ಥರ ಆಶ್ಚರ್ಯ ಆಯಿತು. ನನಗೆ ಹೆಲ್ಪ್ ಮಾಡಿದ್ರು ನವಜೀವನ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ. ತುಂಬ ಸಪೋರ್ಟಾಗಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ನನಗೆ ಅಲ್ಲ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೆಲ್ಪ್ ಮಾಡಲಿ ನಮ್ಮಂಥ ಹ್ಯಾಂಡಿಕ್ಯಾಪ್ಗಳಿಗೆ, ಡಿಸಬಿಲಿಟಿಗೆ. ಯಾಕೆ ಒಂದು ಸ್ಫೂರ್ತಿ, ಕೆಲವೊಬ್ಬರು ನಮ್ಮನ್ನು ನೋಡಿದರೆ ಹೋಗ್ತಾ ಇದ್ದಾನ ಹೋಗ್ಲಿ ಬಿಡು ಅನ್ನೋರ್ ಥರ ಜನ ಇರ್ತಾರೆ. ಎಲ್ಲೋ ಒಂದು ಕಡೆ ಹೋಟ್ಲಲ್ಲಿ ನೀರು ಕುಡಿಬೇಕಾದ್ರೆ ಒಂದೊಂದು ಟೈಮಲ್ಲಿ ನೀರು ಕೊಟ್ಟಿಲ್ಲ, ಕೆಲವೊಂದು ಅಪಾರ್ಟ್ಮೆಂಟ್ ಕೆಲಸ ಮಾಡೋಕ್ಕಾಗ ಏನಕ್ಕೆ ಬಂದಿದೆಪ್ಪ ಕೆಲಸ ಮಾಡ್ತಾರೆ. ಸೊ ಇಂಥ ಒಂದು ಪ್ರೋತ್ಸಾಹ ಕೊಡ್ತಾರಲ್ಲ, ಅದೇ ನಮ್ಗೆ ಹೆಮ್ಮೆ, ಒಂದು ಮೋಟಿವೇಶನ್ ಇದ್ದಂಗೆ. ನಮ್ಮನ್ನು ನೋಡಿ ನೀವೆಲ್ಲ ಮೋಟಿವೇಶನ್ ಮಾಡ್ಕೋತಿರಿಲ್ಲ ಅಂತಿಲ್ಲ, ಬಟ್ ನಮಗೆ ಹಿಂದ್ಗಡೆ ಬೆನ್ನಿಗೆ ತಟ್ಟೋರ್ ಬೇಕು. ಸೊ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇರುತ್ತೆ. 4 ಗೋಡೆ ಮಧ್ಯದಲ್ಲಿ ಏನೇನೋ ಆಲೋಚನೆ ಬರುತ್ತೆ. ನಾನು 3 ಸಲ ಸೊಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ನಂತರ ಇರೋರು ಯಾರು ಮಾಡ್ಕೋಬೇಡಿ, ಯಾಕಂದ್ರೆ ಈ ಥರ ಹೆಲ್ಪ್ ಮಾಡೋ ಟ್ರಸ್ಟ್ಗಳಿದಾವೆ. ಏನು ನನಗಂತೂ ನವಜೀವನ ಚಾರಿಟೇಬಲ್ ಟ್ರಸ್ಟ್ ತುಂಬ ಹೆಲ್ಪ್ ಆಗಿದೆ. ಸೊ ಎಲ್ರಿಗೂ ಚಿರಋಣಿಯಾಗಿರ್ತೀನಿ. ಆದಷ್ಟು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ನನಗೆ ಏನೇ ಕಷ್ಟ ಬಂದರೂ ಸರ್ ಹೇಳಿದ್ದಾರೆ, ನಾನು ಇದು ಒಂದೇ ಸಲ ಅಲ್ಲ ಬಸವರಾಜ, ನಿಂಗೆ ಯಾವಾಗಲೂ ಕಷ್ಟ ಇದ್ರೆ ನಂಗೆ ಕಾಲ್ ಮಾಡು, ಎನಿ ಟೈಮ್ ನಿಂಗೆ ಸಪೋರ್ಟ್ ಆಗಿರ್ತೀನಿ ಅಂದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಚಿರಋಣಿಯಾಗಿರ್ತೀನಿ ನಾನು. ಧನ್ಯವಾದಗಳು.